Hello all, welcome to English Elements. Do you want to learn English in an easy way? ಕನ್ನಡದಿಂದ ಇಂಗ್ಲೀಷನ್ನು ಸುಲಭವಾಗಿ ಉಚಿತವಾಗಿ ಕಲಿಯಲಿಕ್ಕೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗ್ತವೆ. ಈ ಹಿಂದಿನ ಕ್ಲಾಸ್ಗಳನ್ನು ನೋಡಲಿಕ್ಕೆ ಮೇಲಿನ ಐಕಾನನ್ನು ಕ್ಲಿಕ್ ಮಾಡಿ. Today we are going to learn an important topic, that is how to use has, have, had in a sentence. ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಹ್ಯಾಸ್ ಮತ್ತು ಹ್ಯಾವ್ ಮತ್ತು ಹ್ಯಾಡ್ಗಳನ್ನು ಉಪಯೋಗಿಸೋದ್ರಲ್ಲಿ. ಇವತ್ತು ಕ್ಲಿಯರಾಗಿ ಭಾಳ ಡೀಟೇಲ್ ಆಗಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಹ್ಯಾವ್ನ ಎರಡು ರೂಪಗಳೇ ಹ್ಯಾಸ್ ಮತ್ತು ಹ್ಯಾಡ್. ಈ ಪದಗಳನ್ನು ನಾವು ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೇವೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಮೂರು ಪದಗಳನ್ನು ಮೇನ್ ವರ್ಬ್ ಆಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಹ್ಯಾಸ್ ಹ್ಯಾವ್ ಅಂದರೆ ಈಗ ಹೊಂದಿರತಕ್ಕಂತಹ ಸ್ಥಿತಿಯನ್ನು ಇದು ತಿಳಿಸುತ್ತೆ, ಓನರ್ಶಿಪ್ಪನ್ನು, ರಿಲೇಷನ್ಶಿಪ್ಪನ್ನು ತಿಳಿಸುತ್ತೆ. ಹ್ಯಾಡ್ ಅಂತಂದರೆ ಈ ಹಿಂದೆ ಹೊಂದಿದ್ದೆ, ಅಂದರೆ ಈಗಿಲ್ಲ, ಈ ಹಿಂದೆ ಹೊಂದಿರತಕ್ಕಂತಹ ಸ್ಥಿತಿಯನ್ನು ತಿಳಿಸುತ್ತೆ. ಇಲ್ಲಿ ನೋಡಿ, ಐ, ವಿ, ಯು, ದೇ, ನಾನು, ನಾವು, ನೀವು, ಅವರು, ಇವುಗಳ ಜೊತೆ ಹ್ಯಾವ್ ಬರುತ್ತೆ. ಹಿ, ಶಿ, ಇಟ್, ಇವುಗಳ ಜೊತೆ ಹ್ಯಾಸ್ ಬರುತ್ತೆ. ನಾವು ಕ್ವಶನ್ ಮಾಡಬೇಕಾದ್ರೆ ಈ ಪದಗಳ ಜೊತೆಗೆ ಡೋಂಟ್ ಬರುತ್ತೆ, ಹಿ, ಶಿ, ಇಟ್ ಜೊತೆ ಡಸಂಟ್ ಬರುತ್ತೆ. ಯಾವುದ್ರ ಜೊತೆ ಯಾವುದು ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ರೆ ನಾವು ವಾಕ್ಯಗಳನ್ನು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಐ, ವಿ, ಯು, ದೇ, ಹಿ, ಶಿ, ಇಟ್ ಇವೆಲ್ಲವಕ್ಕೂ ಹ್ಯಾಡನ್ನು ಬಳಸಬಹುದು. ನಾವು ಜನರಲ್ ಆಗಿ ಈ ಪದಗಳನ್ನು ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಸಿಸ್ಟರ್, ನನಗೆ ಒಬ್ಬ ಸಿಸ್ಟರ್ ಇದ್ದಾಳೆ. ಈ ಹ್ಯಾಡ್ ಹಿಸ್ ಬ್ರೇಕ್ಫಾಸ್ಟ್, ತಿನ್ನೋದಕ್ಕೂ ಕೂಡ ಹ್ಯಾವ್ ಮತ್ತು ಹ್ಯಾಡನ್ನು ಬಳಸ್ತಾರೆ. ಈ ಹ್ಯಾಡ್ ಹಿಸ್ ಬ್ರೇಕ್ಫಾಸ್ಟ್, ಅವನು ತನ್ನ ಬ್ರೇಕ್ಫಾಸ್ಟನ್ನು ತಗೊಂಡ, ತಿಂದ ಅನ್ನುವ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಮೀನು ಹ್ಯಾಸ್ ಬ್ಯೂಟಿಫುಲ್ ಐಸ್, ಅವಳು ಏನನ್ನು ಹೊಂದಿದ್ದಾಳೆ? ಮೀನು ಬಹಳ ಸುಂದರವಾಗಿರ್ತಕ್ಕಂತಹ ಕಣ್ಣುಗಳನ್ನು ಹೊಂದಿದ್ದಾಳೆ. ಹ್ಯಾವ್ ಎ ನೈಸ್ ಡೇ, ನಾವು ಹೇಳ್ತಾ ಇರ್ತೀವಿ ಹ್ಯಾವ್ ಎ ನೈಸ್ ಡೇ, ನಿಮ್ಮ ದಿನ ಸುಂದರವಾಗಿರಲಿ, ಚೆನ್ನಾಗಿರಲಿ ಅಂತ ಹೇಳಬೇಕಾದ್ರೂ ಕೂಡ ಹ್ಯಾವನ್ನು ಬಳಸ್ತೇವೆ. ನೆಕ್ಸ್ಟ್, ಪ್ಲೀಸ್ ಹ್ಯಾವ್ ಇಟ್, ನಾವೇನಾದರೂ ತಿನ್ನಲಿಕ್ಕೆ ಆಫರ್ ಮಾಡಿದಾಗ ಹೇಳ್ಬೋದು ಪ್ಲೀಸ್ ಹ್ಯಾವ್ ಇಟ್. ನೆಕ್ಸ್ಟ್, ಐ ಹ್ಯಾವ್ ನೋ ಜಾಬ್ ಇನ್ 2008, ನನಗೆ 2008ರಲ್ಲಿ ಯಾವುದೇ ಜಾಬ್ ಇರಲಿಲ್ಲ. ವಿ ಹ್ಯಾಡ್ ಅ ಬಸ್ ಅಟ್ 8 PM, ನಮಗೆ 8 ಗಂಟೆಗೆ ಬಸ್ ಇದೆ, ನಾವು 8 ಗಂಟೆಗೆ ಹೋಗಬೇಕಾಗಿದೆ. ನಾಳೆ ನನಗೆ ಮೀಟಿಂಗ್ ಇದೆ ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ಅ ಮೀಟಿಂಗ್ ಟುಮಾರೋ, ನನಗೆ ನಿನ್ನೆ ಮೀಟಿಂಗ್ ಇತ್ತು. ಎಸ್ಟರ್ಡೇ ಐ ಹ್ಯಾಡ್ ಎ ಮೀಟಿಂಗ್. ಈ ಥರ. ಇಟ್ ಹ್ಯಾಸ್ 2 arms, ಅದಕ್ಕೆ 2 ಕೊಂಬುಗಳಿವೆ ಅಂತ ಹೇಳಬೇಕಂದ್ರೆ ಇಟ್ ಹ್ಯಾಸ್ 2 arms. ಅರ್ಥ ಆಗ್ತಾ ಇದೆನಾ? ಜನರಲ್ ಆಗಿ ಈ ಥರ ಹ್ಯಾಸ್ ಮತ್ತು ಹ್ಯಾವ್ ಮತ್ತು ಹ್ಯಾಡ್ಗಳನ್ನು ಉಪಯೋಗ ಮಾಡ್ತಾರೆ. ಈಗ ಹ್ಯಾಸ್ ಮತ್ತು ಹ್ಯಾವ್ ಅಂದರೆ ಈಗ ಹೊಂದಿರತಕ್ಕಂಥ ಸ್ಥಿತಿಯನ್ನು ತಿಳಿಸುತ್ತೆ, ಪ್ರೆಸೆಂಟ್ ಪೊಸೆಷನ್. ಈಗ 4 ಟೈಪ್ಸ್ ಆಫ್ ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ. ಐ ಹ್ಯಾವ್ ಅ ರೇಡಿಯೋ, ನನಗೆ ಒಂದು ರೇಡಿಯೋ ಇದೆ, ನಾನು ಒಂದು ರೇಡಿಯೋನ ಹೊಂದಿದ್ದೇನೆ. ಐ ಓನ್ ಎ ರೇಡಿಯೋ ಅಂದರೆ ನನ್ನ ಹತ್ರ ಒಂದು ರೇಡಿಯೋ ಇದೆ, ನನ್ನ ಹತ್ರ ಒಂದು ರೇಡಿಯೋ ಇದೆ ಅಂತ ಹೇಳಬೇಕಂದ್ರೆ ಐ ಹ್ಯಾವ್ ಅ ರೇಡಿಯೋ. ನನ್ನ ಹತ್ರ ಒಂದು ಕಾರ್ ಇದೆ, ಐ ಹ್ಯಾವ್ ಎ ಕಾರ್. ಅವ್ರ ಹತ್ರ ಬೈಕ್ ಇದೆ, ದೇ ಹ್ಯಾವ್ ಅ ಬೈಕ್. ಐ ಹ್ಯಾವ್ ಎ ರೇಡಿಯೋ ಅಂತಂದರೆ ನನ್ನ ಹತ್ರ ರೇಡಿಯೋ ಇದೆ. ಇದನ್ನು ನಾವು ಕ್ವಶನ್ ಮಾಡಬೇಕು ಅಂತಂದರೆ ವೆರಿ ಈಸಿ. ಈ ಹ್ಯಾವನ್ನು ಮೊದಲಿಗೆ ಆಗಬೇಕು, ನೆನಪಿರಲಿ. ಹ್ಯಾವ್ ಇಲ್ಲಿಗೆ ಬಂದರೆ ಏನಾಗುತ್ತೆ? ಡೂ ಆಗುತ್ತೆ. ಇಲ್ಲಿ ನೋಡಿ, ಹ್ಯಾವ್ಗೆ ಡೂ ಆಗುತ್ತೆ. ಐ, ವಿ, ಯು, ದೇ ಇವಕ್ಕೆ ನಾವು ಡೂ ಫಾರ್ಮನ್ನು ಯೂಸ್ ಮಾಡ್ತೀವಿ. ಕ್ವಶನ್ ಮಾಡಬೇಕಂತಂದರೆ ಈ ಥರನೇ ಮಾಡಬೇಕು ಈ ಸೆಂಟೆನ್ಸಸನ್ನು. ಡು ಐ ಹ್ಯಾವ್ ಎ ರೇಡಿಯೋ, ಡು ಐ ಹ್ಯಾವ್ ಎ ರೇಡಿಯೋ ಅಂದರೆ ಅರ್ಥ ಏನು? ನನಗೆ ರೇಡಿಯೋ ಇದೆನಾ, ನನ್ನ ಹತ್ರ ರೇಡಿಯೋ ಇದೆನಾ. ನೆಕ್ಸ್ಟ್, ನನ್ನ ಹತ್ರ ರೇಡಿಯೋ ಇಲ್ಲ ಅಂತ ಹೇಳಬೇಕಂತಂದರೆ ಐ ಡೋಂಟ್ ಹ್ಯಾವ್ ಅ ರೇಡಿಯೋ, ನನ್ನ ಹತ್ರ ರೇಡಿಯೋ ಇಲ್ಲ. ನನ್ನ ಹತ್ರ ಪೆನ್ ಇಲ್ಲ ಅಂತ ಹೇಳಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎ ಪೆನ್. ನೆಕ್ಸ್ಟ್, ಈಗ ಕ್ವಶನ್ ಮಾಡಬೇಕು ಅಂತಂದರೆ ಈ ಡೋಂಟನ್ನು ಮೊದಲಿಗೆ ಹಾಕಿ,
ಡೋಂಟ್ ಐ ಹ್ಯಾವ್ ಅ ರೇಡಿಯೋ? ಡೋಂಟ್ ಐ ಹ್ಯಾವ್ ಅ ರೇಡಿಯೋ? ನನ್ನ ಹತ್ರ ರೇಡಿಯೋ ಇಲ್ವಾ? ಇಂಟೆರೋಗೇಟಿವ್, ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತಾ ಇದ್ದೀವಿ? ಡೋಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ನೆನಪಿರಲಿ, ಐ ಒಯ್ ಯು ದೆ ನೆಗೆಟಿವ್ ಮಾಡಬೇಕಾದ್ರೆ ಡೋಂಟನ್ನು ಬಳಸಬೇಕು. ಈ ಸೆಂಟೆನ್ಸಸ್ ಅರ್ಥ ಆಗಿವೆನಾ? ಮತ್ತೊಂದು ಸಲ ಹೇಳ್ತೀನಿ. ಐ ಹ್ಯಾವ್ ಅ ರೇಡಿಯೋ ಅಂದರೆ ನನ್ನ ಹತ್ರ ರೇಡಿಯೋ ಇದೆ. ಡು ಐ ಹ್ಯಾವ್ ಅ ರೇಡಿಯೋ ಕ್ವಶನ್ ಮಾಡಬೇಕಾದ್ರೆ ಜಾಗ್ರತೆಯಾಗಿ ಮಾಡಿ. ಕ್ವಶನ್ ಮಾಡಬೇಕಾದ್ರೆ ತಪ್ಪು ಮಾಡಬಾರ್ದು. ಇಲ್ಲಿ ಡೂ ಬರುತ್ತೆ. ಹ್ಯಾವ್ ಅನ್ನು ತಗೊಂಡ್ರೆ ಇಲ್ಲಿ ಸೆಂಟೆನ್ಸ್ ಕ್ವಶನ್ ಮಾಡಬೇಕಾದ್ರೆ ಡೂ ಬರುತ್ತೆ. ಡು ಐ ಹ್ಯಾವ್ ಎ ರೇಡಿಯೋ? ನನ್ನ ಹತ್ರ ರೇಡಿಯೋ ಇದೆನಾ? ಇಲ್ಲ ಅಂತ ಹೇಳಬೇಕಂತಂದರೆ ಡೋಂಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹ್ಯಾವ್ ಬರುತ್ತೆ. ಐ ಡೋಂಟ್ ಹ್ಯಾವ್ ಅ ರೇಡಿಯೋ. ನನ್ನ ಹತ್ರ ರೇಡಿಯೋ ಇಲ್ವಾ ಅಂತ ಕೇಳಬೇಕಂದ್ರೆ ಡೋಂಟ್ ಐ ಹ್ಯಾವ್ ಅ ರೇಡಿಯೋ. ದಟ್ಸ್ ಇಟ್. ಈಗ ಇಲ್ಲಿ ಐ ಬದಲಾಗಿ ಉಯ್ ಯು ದೇ ಯಾವುದೇ ಹಾಕಿ ನಾವು ಸೆಂಟೆನ್ಸನ್ನು ಮಾಡ್ಬೋದು. ಸ್ಟ್ರಕ್ಚರ್ ಇದೇ ಥರ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಹಿ ಶಿ ಇಟ್ ಇವುಗಳಲ್ಲಿ ಹಿ ತಗೊಂಡು ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ. ಈ ಹ್ಯಾಸ್ ಅ ರೇಡಿಯೋ. ಅವನ ಹತ್ರ ಒಂದು ರೇಡಿಯೋ ಇದೆ. ಅವನೊಂದು ರೇಡಿಯೋವನ್ನು ಹೊಂದಿದ್ದಾನೆ. ಇದನ್ನು ನಾವು ಕ್ವಶನ್ ಮಾಡಬೇಕಂತಂದರೆ ಗಮನಿಸಿ, ಇಲ್ಲಿ ಕ್ವಶನ್ ಮಾಡಬೇಕಾದ್ರೆ ಡಸ್ ಅನ್ನು ಬಳಸ್ತೇವೆ. ನೋಡ್ರಿ, ಈ ಹ್ಯಾಸ್ ಕ್ವಶನ್ ಮಾಡಬೇಕಾದ್ರೆ ಡಸ್ ಆಗುತ್ತೆ. ಡಸ್ ಈ ಹ್ಯಾವ್ ಅ ರೇಡಿಯೋ? ಕ್ವಶನ್ ಮಾಡಬೇಕಾದ್ರೆ ಹ್ಯಾವೇ ಬರುತ್ತೆ. ನೆನ್ಪಿಟ್ಕೊಂಡಿರಬೇಕು, ಹ್ಯಾಸ್ ಬರೋಲ್ಲ. ಕ್ವಶನ್ ಮಾಡಬೇಕಾದ್ರೆ ಈ ಥರನೇ ಮಾಡಬೇಕು. ಡಸ್ ಈ ಹ್ಯಾವ್ ಅ ರೇಡಿಯೋ? ಅವನು ರೇಡಿಯೋವನ್ನು ಹೊಂದಿದ್ದಾನ? ಅವನ ಹತ್ರ ರೇಡಿಯೋ ಇದೆನಾ? ಹಿ ಡಸಂಟ್ ಹ್ಯಾವ್ ಎ ರೇಡಿಯೋ. ಅವನ ಹತ್ರ ರೇಡಿಯೋ ಇಲ್ಲ ಅಂತ ಹೇಳಬೇಕಂದ್ರೆ ಡಸಂಟನ್ನು ಬಳಸ್ತೇವೆ. ಅದಕ್ಕೆ ಹೇಳಿದ್ದು ಈ ಶೀಟ್ಗೆ ಡಸ್ ಮತ್ತು ಡಸಂಟನ್ನು ಬಳಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹ್ಯಾವೇ ಇರುತ್ತೆ. ಈಗಾಗಲೇ ನಾವು ಡಸ್ ಆಗಲಿ ಡಸಂಟ್ ಆಗಲಿ ಬಳಸಿದ್ರೆ ಮುಂದೆ ಹ್ಯಾವನ್ನೇ ಬಳಸಬೇಕು. ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಮಾಡಬೇಕು ಇದನ್ನು ಅಂತಂದರೆ ಇದನ್ನೇ ಮುಂದೆ ಹಾಕಿ. ಡಸಂಟ್ ಹಿ ಹ್ಯಾವ್ ಅ ರೇಡಿಯೋ? ಅವನ ಹತ್ರ ರೇಡಿಯೋ ಇಲ್ವಾ? He has a radio. Does he have a radio? He doesn't have a radio. Doesn't he have a radio? 4 types of sentence ಅನ್ನು ಮಾಡ್ತಾ ಹೋಗಬೇಕು. ಇನ್ನು ಯಾವುದಾದ್ರು ತಗೊಳ್ಳಿ. ಇಲ್ಲಿ ಶೀಯನ್ನು ತಗೊಂಡು ಮಾಡಿ. ಲತಾ ಹ್ಯಾಸ್ ಅ ಕಾರ್. ಲತಾನ ಹತ್ರ ಒಂದು ಕಾರ್ ಇದೆ. ಲತಾನ ಹತ್ರ ಕಾರ್ ಇದೆನಾ ಅಂತ ಕೇಳಬೇಕಂದ್ರೆ ಡಸ್ ಲತಾ ಹ್ಯಾವ್ ಅ ಕಾರ್? ಲತಾ ಹತ್ರ ಕಾರ್ ಇಲ್ಲ ಅಂತ ಹೇಳಬೇಕಂದ್ರೆ ಲತಾ ಡಸಂಟ್ ಹ್ಯಾವ್ ಅ ಕಾರ್. ಲತಾ ಹತ್ರ ಕಾರ್ ಇಲ್ವಾ ಅಂತ ಕೇಳಬೇಕಂದ್ರೆ ಡಸಂಟ್ ಲತಾ ಹ್ಯಾವ್ ಅ ಕಾರ್. ಈ ಥರ ಈಸಿಯಾಗಿ ಮಾಡ್ಬೋದು. ಈ ಶಿ ಇಟ್ ಯಾವುದನ್ನೇ ಆಗಲಿ ಈ ಬದಲಾಗಿ ಇಲ್ಲಿ ನಾವು ರೀಪ್ಲೇಸ್ ಮಾಡಿದರೆ ಸೆಂಟೆನ್ಸಸ್ ಬರ್ತವೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಇದೇನು ಅಂತಂದರೆ ಡಸ್ ಬಂದಮೇಲೆ ಹ್ಯಾವ್ ಬರುತ್ತೆ. ಡಸಂಟ್ ಬಂದರೂ ಕೂಡ ಹ್ಯಾವ್ ಬರುತ್ತೆ. ನಾವು ಸೆಂಟೆನ್ಸನ್ನು ಪಾಸಿಟಿವ್ ಸೆಂಟೆನ್ಸನ್ನು ಮಾಡಬೇಕಾದ್ರೆ ಮಾತ್ರ ಈ ಶಿ ಇಟ್ಗೆ ಹ್ಯಾಸ್ ಬರುತ್ತೆ. ನಾವು ಇಂಟರೋಗೇಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸನ್ನು ಮಾಡಬೇಕಾದ್ರೆ ಡಸ್ ಡಸಂಟ್ ಜೊತೆಗೆ ಹ್ಯಾವನ್ನೇ ಬಳಸಬೇಕು. ರಿಮೆಂಬರ್ ದಿಸ್ ರೂಲ್. ನೆಕ್ಸ್ಟ್ ಈಗ ಹ್ಯಾಡನ್ನು ಬಳಸಿ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ. ಹ್ಯಾಡ್ ಯಾವುದಕ್ಕೋಸ್ಕರ ಬಳಸ್ತೀವಿ ಅಂತಂದರೆ ಈ ಹಿಂದೆ ಹೊಂದಿರತಕ್ಕಂತಹ ಸ್ಥಿತಿಯನ್ನು ತಿಳಿಸ್ಲಿಕ್ಕೆ. ಐ ಹ್ಯಾಡ್ ಅ ಪೆನ್. ನನಗೆ ಒಂದು ಪೆನ್ ಇತ್ತು. ಮೀನಿಂಗ್ ಏನು? ಈಗ ಇಲ್ಲ ಅಂತ ಅರ್ಥ. ಐ ಹ್ಯಾಡ್ ಅ ರೇಡಿಯೋ. ನನ್ನ ಹತ್ರ ಒಂದು ರೇಡಿಯೋ ಇತ್ತು. ದಟ್ ಮೀನ್ಸ್ ಪ್ರೆಸೆಂಟ್ ಇಲ್ಲ. ಇದನ್ನು ನಾವು ಕ್ವಶನ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಜೊತೆ ಡಿಡಂಟನ್ನು ಬಳಸ್ತೇವೆ. ಐ ವು ಯು ದೇ ಹಿ ಶಿ ಇಟ್ ಇವೆಲ್ಲವಕ್ಕೂ ಡಿಡ್ ಮತ್ತು ಡಿಡೆಂಟನ್ನು ಬಳಸ್ತಾ ಹೋಗ್ತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಡ್ ನಾವು ಇಲ್ಲಿ ಕ್ವಶನ್ ಮಾಡಬೇಕಂತಂದ್ರೆ ಏನಾಗುತ್ತೆ? ಡಿಡ್ ಐ ಹ್ಯಾವ್ ಅ ರೇಡಿಯೋ? ನೋಡ್ರಿ, ಡಿಡ್ ಬಂದಮೇಲೆ ಹ್ಯಾವೇ ಬರುತ್ತೆ. ಡಸ್ ಆಗಲಿ ಡಿಡ್ ಆಗಲಿ ಬಂದರೆ, ಡಿಡೆಂಟ್ ಆಗಲಿ ಡಸಂಟ್ ಆಗಲಿ ಬಂದರೂ ಕೂಡ ಮುಂದೆ ಬರ್ತಕ್ಕಂಥದ್ದು ಹ್ಯಾವೇ ಇರುತ್ತೆ. ನೆನ್ಪಿಟ್ಕೊಂಡಿರಬೇಕು. ಸೊ ಡಿಡ್ ಐ ಹ್ಯಾವ್ ಅ ರೇಡಿಯೋ? ನನ್ನ ಹತ್ರ ರೇಡಿಯೋ ಇತ್ತಾ? ನನ್ನ ಹತ್ರ ರೇಡಿಯೋ ಇರಲಿಲ್ಲ ಅಂತ ಹೇಳಬೇಕಂತಂದರೆ ಐ ಡಿಂಟ್ ಹ್ಯಾವ್ ಅ ರೇಡಿಯೋ. ಐ ಡಿಂಟ್ ಹ್ಯಾವ್ ಅ ರೇಡಿಯೋ. ನೆಕ್ಸ್ಟ್ ಇದನ್ನೇ ನಾವು ಕ್ವಶನ್ ಮಾಡಬೇಕು ಅಂತಂದರೆ ಡಿಂಟ್ ಐ ಹ್ಯಾವ್ ಅ ರೇಡಿಯೋ? ನನ್ನ ಹತ್ರ ರೇಡಿಯೋ ಇರಲಿಲ್ವಾ? ಐ ಬದಲಾಗಿ ವಿ ಯು ದೇ ಹಾಕ್ತಾ ಸೆಂಟೆನ್ಸ್ ಮಾಡ್ತಾ ಹೋಗಿ ಮೀನಿಂಗ್ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಹಿ ಶಿ ಇಟ್ಟುಗಳಲ್ಲಿ ನಾವು ಹೀಯನ್ನು ಬಳಸಿ ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ. ಈ ಹ್ಯಾಡ್ ಅ ರೇಡಿಯೋ. ಅವನ ಹತ್ರ ರೇಡಿಯೋ ಇತ್ತು. ಅವನ ಹತ್ರ ರೇಡಿಯೋ ಇತ್ತ ಅಂತ ಕೇಳಬೇಕಂದ್ರೆ ಡಿಡ್ಡನ್ನು ಬಳಸ್ತೇವೆ. ನೋಡಿರಿ, ಈ ಹ್ಯಾಡ್ ನಾವು ಕ್ವಶನ್ ಮಾಡಬೇಕಾದ್ರೆ ಡಿಡ್ ಆಗುತ್ತೆ. ಎಲ್ಲವಕ್ಕೂ ಡಿಡ್ಡನ್ನು ಬಳಸ್ಬಹುದು. ಡಿಡ್ ಈ ಹ್ಯಾವ್ ಅ ರೇಡಿಯೋ? ಅವನ ಹತ್ರ ರೇಡಿಯೋ ಇತ್ತ?
ಹಿ ಡಿಂಟ್ ಹ್ಯಾವ್ ಅ ರೇಡಿಯೋ, ಅವನ ಹತ್ರ ರೇಡಿಯೋ ಇರಲಿಲ್ಲ. ನೋಡಿ, ಡಿಂಟ್ ಬಂದಮೇಲೆ ಹ್ಯಾವ್ ಬರುತ್ತೆ ಅಥವಾ ಡಿಡ್ ಬಂದಮೇಲೆ ಹ್ಯಾವ್ ಬರುತ್ತೆ. ನೆಕ್ಸ್ಟ್, ಡಿಂಟ್ ಹಿ ಹ್ಯಾವ್ ಎ ರೇಡಿಯೋ ಅಂದರೆ ಅವನ ಹತ್ರ ರೇಡಿಯೋ ಇರಲಿಲ್ವಾ? ನಾವು ಇದನ್ನೇ ಮೊದಲಿಗೆ ಹಾಕಿದ್ರೆ ಕ್ವಶನ್, ಡಿಂಟ್ ಹಿ ಹ್ಯಾವ್ ಎ ರೇಡಿಯೋ, ಅವನ ಹತ್ರ ರೇಡಿಯೋ ಇರಲಿಲ್ವಾ? ಕನ್ಫ್ಯೂಸ್ ಬೇಡ, ನಿಧಾನವಾಗಿ ಕುಳಿತುಕೊಂಡು ಮತ್ತೊಂದು ಸಲ ವಿಡಿಯೋ ನೋಡ್ತಾ ನೋಟ್ಸ್ ಮಾಡಿ. ಈ ಒಂದೊಂದೇ ಸೆಂಟೆನ್ಸನ್ನು ನಿಧಾನವಾಗಿ ಕಲಿತಾ ಹೋಗಿ. ಪಾಸಿಟಿವ್ ಸೆಂಟೆನ್ಸ್ ಎಲ್ರಿಗೂ ಮಾಡ್ಲಿಕ್ಕೆ ಬರುತ್ತೆ. ನಮಗೆ ಮುಖ್ಯವಾಗಿ ನೆಗೆಟಿವ್ ಮತ್ತು ಕ್ವಶನ್ ಫಾರ್ಮನ್ನು ಮಾಡೋದೇ ಇಂಪಾರ್ಟೆಂಟ್. ಆ ಎರಡನ್ನೂ ಕಲ್ತ್ಕೊಂಡ್ರೆ ನಾವು ಯಾವುದೇ ವಾಕ್ಯವನ್ನು ಹ್ಯಾಸ್, ಹ್ಯಾಡ್, ಹ್ಯಾವನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಹೇಳ್ಬೋದು. ಸೊ ಇವೆಲ್ಲವನ್ನು ನೋಟ್ಸ್ ಮಾಡಿ. ಇಲ್ಲಿ ನೌನನ್ನು ಚೇಂಜ್ ಮಾಡ್ತಾ ಹೋಗಿ, ಇಲ್ಲಿ ಆಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗಿ. ಇವುಗಳನ್ನು ಒಂದೊಂದೇ ಆಗ್ತಾ ಸೆಂಟೆನ್ಸನ್ನು ಮಾಡ್ತಾ ನಿಮ್ಮ ನೋಟ್ಸಲ್ಲಿ ನೀಟಾಗಿ ಬರೀರಿ. ಆಗಲೇ ನಮಗೆ ಅರ್ಥ ಆಗುತ್ತೆ, ಕಲ್ತ್ಕೊಂಡಿದ್ದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ಸ್ ಆಲ್ ಅಬೌಟ್ ಹ್ಯಾಸ್, ಹ್ಯಾವ್, ಹ್ಯಾಡ್. ಕ್ಲಾಸ್ ಮುಗಿಸೋಕೆ ಮುಂಚೆ ಟುಡೇಸ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಾವು ಐ ಮತ್ತು ಜೆಗೆ ಮೇಲೆ ಚುಕ್ಕೆ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂತಂದರೆ ಸೂಪರ್ ಸ್ಕ್ರಿಪ್ಟ್ ಡಾಟ್ಸ್ ಅಂತೇಳಿ ಕರೀತಾರೆ. ಸೂಪರ್ ಸ್ಕ್ರಿಪ್ಟ್ ಡಾಟ್. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಕ್ಲಾಸ್ ಹೇಗಿತ್ತು? ನಿಮ್ಮ ಡೌಟ್ ಏನು? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ, ನಿಮ್ಮ ಇಂಗ್ಲೀಷ್ ಕಲಿಕೆಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಮಾತ್ರ ಲೈಕ್ ಮಾಡಿ. ಯಾರು ಇಂಗ್ಲೀಷ್ ಕಲಿಬೇಕಂತ ಆಸೆ ಇರುತ್ತೋ ಅವ್ರಿಗೂ ಶೇರ್ ಮಾಡಿ. Let's meet in the next video. Thank you for watching and happy learning.